ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ರೂಪೇಶ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ಕ್ಲಾಸ್ನಲ್ಲಿ 10th ಸ್ಟ್ಯಾಂಡರ್ಡ್ನ ಟ್ರಿಗ್ನೋಮೆಟ್ರಿಯ ಇಂಪಾರ್ಟೆಂಟ್ 3 ಮಾರ್ಕ್ಸ್ನ ಪ್ರೂವಿಂಗ್ ಪ್ರಾಬ್ಲಮ್ಸ್ನ ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಯಾವೆಲ್ಲ ಕ್ವಶನ್ಸ್ನ ಮಾಡ್ತೀವಿ ಆ ಎಲ್ಲ ಕ್ವಶನ್ಸ್ ಕೂಡ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ. ಸೊ ಕರೆಕ್ಟಾಗಿ ಕೇರ್ಫುಲ್ಲಾಗಿ ಸೊ ಈ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗಿ. ಇಲ್ಲಿರೋ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿದೆ. ಸೊ ಫಸ್ಟ್ ಕ್ವಶನ್, ಸೊ ಇಲ್ಲಿ ಏನಿದೆ ನೋಡ್ತಾ ಹೋಗೋದಾದರೆ, ಪ್ರೂವ್ ದಟ್ sin a ಡಿವೈಡಿಂಗ್ ಬೈ 1 ಮೈನಸ್ ಕಾಟ್ ಎ ಪ್ಲಸ್ ಕಾಸ್ ಎ ಡಿವೈಡಿಂಗ್ ಬೈ 1 ಮೈನಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು sin a ಪ್ಲಸ್ ಕಾಸ್ ಎ ಅಂತ ಇದೆ. ಸೊ ನಮ್ಮ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ಫಸ್ಟ್ ನಾವೇನು ಮಾಡಬೇಕು, ಸೊ ಫಸ್ಟ್ ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡಬೇಕು. ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡಿ ಸೊ ಅದನ್ನು ಆರ್ ಎಚ್ ಎಸ್ ಆನ್ಸರ್ ಬರ್ಸ್ತಾ ಹೋಗಬೇಕು. ಸೊ ಫಸ್ಟ್ ಎಲ್ ಎಚ್ ಎಸ್ ಬರೀತಾ ಹೋಗ್ತೀನಿ ನೋಡಿ ಇಲ್ಲಿ. ಓಕೆ, ಸೊ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡೋಣ. ಇಲ್ಲಿ ಫಸ್ಟ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಏನಿದೆ ಎಲ್ ಎಚ್ ಎಸ್ನಲ್ಲಿ, ಸೊ ಇಲ್ಲಿ ಒಂದು ಸೈನ್ ಎ ಡಿವೈಡಿಂಗ್ ಬೈ ಸೊ 1 ಮೈನಸ್ ಕಾಟ್ ಎ ಪ್ಲಸ್ ಸೊ ಕಾಸ್ ಎ ಡಿವೈಡಿಂಗ್ ಬೈ ಸೊ 1 ಮೈನಸ್ ಟ್ಯಾನ್ ಎ ಅಂತ ಇದೆ. ಸೊ ಇದು ನಮ್ಮ ಎಲ್ ಎಚ್ ಎಸ್, ಇದು ನಮ್ಮ ಆರ್ ಎಚ್ ಎಸ್ ಪಾರ್ಟ್. ಸೊ ಎಲ್ ಎಚ್ ಎಸ್ನ ಯೂಸ್ ಮಾಡಿಕೊಂಡು ಆರ್ ಎಚ್ ಎಸ್ ಬರಬೇಕು. ಸೊ ಎಲ್ ಎಚ್ ಎಸ್ ನೋಡ್ತಾ ಹೋಗೋದಾದರೆ, ಸೊ ಇಲ್ಲೇನಿದೆ ನೋಡಿ, ಸೈನ್ ಎ ಇದೆ, ಸೊ ಇಲ್ಲಿ ಕಾಸ್ ಎ ಇದೆ, ಕೆಳಗೆ ಕಾಟ್ ಎ ಇದೆ, ಸೊ ಟ್ಯಾನ್ ಎ ಇದೆ. ಆನ್ಸರ್ಸ್ ಎಲ್ಲ ಸೈನ್ ಮತ್ತು ಕಾಸಲ್ಲಿ ಬರಬೇಕಾಗಿರೋದ್ರಿಂದ ಸೊ ನಾನು ಕಾಟ್ನೆಲ್ಲ ನಾನು ಏನು ಮಾಡ್ತೀನಿ, ಸೈನ್ ಟರ್ಮ್ಸ್ಗೆ ಕನ್ವರ್ಟ್ ಮಾಡ್ಕೊಂಡು ಸೈನ್ ಆ್ಯಂಡ್ ಕಾಸ್ ಟರ್ಮ್ಸ್ಗೆ. ಸೊ ಕಾಟ್ ಎ ಅಂದರೆ ಮಕ್ಕಳ ನಮಗೆ ಗೊತ್ತು, ಕಾಟ್ ಎ ಅಂತ ಇದ್ದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ. ಅದೇ ರೀತಿ ಸೊ ಟ್ಯಾನ್ ಎ ಅಂತ ಇದ್ದಾಗ ಸೊ ವಾಟ್ ವಿ ಕ್ಯಾನ್ ರೈಟ್ ಈಸ್ ಸೊ ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ ಅಂತ ಬರ್ಕೋಬೋದು. ಸೊ ಅಲ್ಲಿ ರಿಪ್ಲೇಸ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ಕಾಟ್ ಎ ಜಾಗಕ್ಕೆ ಏನು ಬರ್ಕೋತಾ ಹೋಗ್ಬೋದು, ಸೊ ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ ಅಂತ ಬರೀಬೋದು. ಸೊ ಇಲ್ಲೇನಿಲ್ಲ ಅಂದರೆ ಡಿನಾಮಿನೇಟರ್ 1 ಇರುತ್ತೆ. ಸೊ ಪ್ಲಸ್ ಕಾಸ್ ಎ ಸೊ ಡಿವೈಡಿಂಗ್ ಬೈ 1 ಮೈನಸ್ ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ ಇರುತ್ತೆ ಮಕ್ಕಳ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡ್ತಾ ಹೋದರೆ, ಸೊ ಇಲ್ಲಿ ಸೈನ್ ಎ ನ್ಯೂಮರೇಟ್ರಲ್ಲಿ ಆಗೇ ಇರುತ್ತೆ, ಡಿನಾಮಿನೇಟರ್ ಬಂದು ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 1 ಇಂಟು ಸೈನ್ ಎ ಅಂತ ಬಂದರೆ ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಡಿವೈಡಿಂಗ್ ಬೈ ಸೈನ್ ಎ ಬರುತ್ತೆ. ಸೊ ಅದೇ ರೀತಿ ಸೊ ಇಲ್ಲಿ ಪ್ಲಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ನ್ಯೂಮರೇಟ್ರಲ್ಲಿ ಕಾಸ್ ಎ ಆ್ಯಸ್ ಇಟ್ ಈಸ್ ಬರುತ್ತೆ. ಡಿನಾಮಿನೇಟ್ರಲ್ಲಿ ನೋಡ್ತಾ ಹೋದರೆ ಸೊ ಇಲ್ಲಿ 1 ಇಂಟು ಕಾಸ್ ಎ ಅಂತ ಬಂದಾಗ ಕಾಸ್ ಎ ಮೈನಸ್ ಸೈನ್ ಎ ಹೋಲ್ ಡಿವೈಡಿಂಗ್ ಬೈ ಸೊ ಇಲ್ಲಿ ಕಾಸ್ ಎ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ ಅಂತ ಹೇಳೋದಾದರೆ, ಸೊ ಇಲ್ಲಿ ಸೈನ್, ಸೊ ಇದು ರೆಸಿಪ್ರೋಕಲ್ ತೊಗೊಂಡಾಗ ಸೈನ್ ಇಂಟು ಸೈನ್ ಆಗುತ್ತೆ, ಸೈನ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಇರುತ್ತೆ. ಸೊ ಪ್ಲಸ್, ಸೊ ಇಲ್ಲೇನು ಬರುತ್ತೆ ಅಂದರೆ ಕಾಸ್ ಎ, ಸೊ ಇದು ನ್ಯೂಮರೇಟರ್ಗೆ ಹೋದರೆ ಕಾಸ್ ಸ್ಕ್ವೇರ್ ಎ, ಕಾಸ್ ಎ ಇಂಟು ಕಾಸ್ ಎ, ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಡಿವೈಡಿಂಗ್ ಬೈ ಡಿನಾಮಿನೇಟ್ರಲ್ಲಿ ಕಾಸ್ ಎ ಮೈನಸ್ ಸೈನ್ ಎ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರೋ ಸೊ ಅದು ಭಾಳ ಕೇರ್ಫುಲ್ಲಾಗಿ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಏನು ಮಾಡೋದಾದರೆ ನೋಡಿ, ಸೊ ಇಲ್ಲಿ ಸೊ ಡಿನಾಮಿನೇಟರ್ನ ಅಬ್ಸರ್ವ್ ಮಾಡಿದ್ರೆ ಸೈನ್ ಎ ಮೈನಸ್ ಕಾಸ್ ಎ ಇದೆ, ಇಲ್ಲಿ ಉಲ್ಟಾ ಕಾಸ್ ಎ ಮೈನಸ್ ಸೈನ್ ಎ. ಸೊ ನಾನೇನು ಮಾಡ್ತೀನಿ ಅಂದರೆ ಸೊ ಸೈನ್ ಸ್ಕ್ವೇರ್ ಎ ಆ್ಯಸ್ ಇಟ್ ಈಸ್ ತೊಗೋತೀನಿ, ಡಿವೈಡಿಂಗ್ ಬೈ ಇದನ್ನು ನಾನೇನು ಚೇಂಜ್ ಮಾಡೋದಿಲ್ಲ. ಸೊ ಸೈನ್ ಎ ಮೈನಸ್ ಕಾಸ್ ಎ ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಸೊ ಈ ಡಿನಾಮಿನೇಟ್ರಲ್ಲಿ ಸೊ ನಾನೇನು ಮಾಡ್ತೀನಿ ಅಂದರೆ ಸೊ ಇಲ್ಲಿ ಮೈನಸ್ನ ಕಾಮನ್ ತೊಗೋತೀನಿ. ಸೊ ಇಲ್ಲಿ ನೋಡಿ ಪ್ಲಸ್ ಇದೆ, ಪ್ಲಸ್ ಕಾಮನ್ ತೆಗಿತೆ ಅಂದರೆ ಮೈನಸ್ ಇಂಟು ಮೈನಸ್ ಇರುತ್ತೆ. ಓಕೆನಾ. ಮೈನಸ್ ಕಾಮನ್ ತೆಗೆದ್ರೆ ಉಳಿಯೋದು ಇನ್ನೊಂದು ಮೈನಸ್. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಇರುತ್ತೆ. ಸೊ ಒಂದು ಮೈನಸ್ನ ಕಾಮನ್ ತೆಗೆದ್ರೆ ಪ್ಲಸ್ ಉಳಿಯುತ್ತೆ. ಸೊ ಅವಾಗ ಈ ಟರ್ಮ್ ಏನಾಗುತ್ತೆ, ಸೊ ಇಲ್ಲಿ ಪ್ಲಸ್ ಆಫ್ ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ ಸೊ ಇಲ್ಲಿ ಮೈನಸ್ ಕಾಮನ್ ತೆಗೆದಾಗ ಸೊ ಇದು ಈ ರೀತಿ ಆಗುತ್ತೆ, ಸೈನ್ ಎ ಮೈನಸ್ ಕಾಸ್ ಎ ಆಗುತ್ತೆ. ಓಕೆನಾ. ಈ ಮೈನಸ್ನ ಈ ಪ್ಲಸ್ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ ದ ಟರ್ಮ್ ಬಿಕಮ್ಸ್ ಸೈನ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ ಸೈನ್ ಎ ಮೈನಸ್ ಕಾಸ್ ಎ. ಸೊ ಪ್ಲಸ್ ಇಂಟು ಮೈನಸ್ ಬಂದು ಮೈನಸ್ ಆಗುತ್ತೆ. ಸೊ ಇದು ಕಾಸ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ ಸೊ ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಎ ಇರುತ್ತೆ. ಸೊ ಈಗ ಅಬ್ಸರ್ವ್ ಮಾಡ್ಬೋದು ಡಿನಾಮಿನೇಟರ್ಸ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ಡಿನಾಮಿನೇಟರ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡು ಸೈನ್ ಎ ಮೈನಸ್ ಕಾಸ್ ಎ ಡಿನಾಮಿನೇಟರ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡು ನ್ಯೂಮರೇಟರ್ಸ್ನ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡ್ತಾ ಹೋಗ್ತೀವಿ. ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸೊ ಹೌದಲ್ವಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಸೊ ನ್ಯೂಮರೇಟರ್ನ ಅಬ್ಸರ್ವ್ ಮಾಡಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ಟರ್ಮಲ್ಲಿ ಇದೆ. ಇದನ್ನು ನಾವೇನಂತ ಬರಿಬೋದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿತಾ ಹೋಗ್ಬೋದು. ಸೊ ಆ ರೀತಿ ಬರೆಯೋದಾದರೆ ಸೊ ಇಲ್ಲಿ ಏನು ಬರುತ್ತೆ ಅಂದರೆ ಸೈನ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ ಬರುತ್ತೆ. ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಡಿವೈಡಿಂಗ್ ಬೈ ಡಿನಾಮಿನೇಟರ್ ಏನಾಗುತ್ತೆ ನೋಡಿ, ಸೈನ್ ಎ ಮೈನಸ್ ಕಾಸ್ ಎ. ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಎ, ಸೈನ್ ಎ ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ.
ಸೊ ನಮಗೆ ಇಲ್ಲಿ ಉಳಿತಾ ಹೋಗೋದೇನು ನೋಡ್ತಾ ಹೋಗಿ. ಸೊ ಏನು ಉಳಿತೀವಿ ಇಲ್ಲಿ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು, ಸೊ ನಮ್ಗೆ ಉಳಿಯೋದು ಸೈನ್ ಎ ಪ್ಲಸ್ ಕಾಸ್ ಎ. ಸೊ ಇದು ನಿಮ್ಮ RHS ಆಗಿರುತ್ತೆ. ಸೊ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ RHS ಏನಿದೆ ನೋಡಿ ಇಲ್ಲಿ, ಸೊ RHS ಬಂದು ಸೈನ್ ಎ ಪ್ಲಸ್ ಕಾಸ್ ಎ ಇದೆ. ಸೊ ನಮಗೇನು ಬಂದಿದೆ, ಸೈನ್ ಎ ಪ್ಲಸ್ ಕಾಸ್ ಎ. ಸೊ ಇದು ನಮ್ಮ ಸೊಲ್ಯೂಷನ್ ಫಾರ್ ಫಸ್ಟ್ ಕ್ವಶನ್. ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ಸೊ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋದು, ಅದರ ಇಲ್ಲಿ ಏನು ಕೇಳಿದಾನೆ, ಪ್ರೂವ್ ದಟ್ 1 ಪ್ಲಸ್ ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ ಮೈನಸ್ ಸೈನ್ ಎ ಡಿವೈಡಿಂಗ್ ಬೈ 1 ಪ್ಲಸ್ ಕಾಸ್ ಎನ 2 ಕಾಟ್ ಎ ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾನೆ. ಸೊ ಯಾವ ರೀತಿ ಕೇಳ್ತಾ ಇದ್ದಾನೆ ಅಂತ ನೋಡೋದಾದ್ರೆ ಇಲ್ಲಿ ಏನು ಕೇಳಿದಾನೆ ನೋಡಿ, 1 ಪ್ಲಸ್ ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ ಮೈನಸ್ ಸೈನ್ ಎ ಡಿವೈಡಿಂಗ್ ಬೈ 1 ಪ್ಲಸ್ ಕಾಸ್ ಎನ ಇಲ್ಲಿ 2 ಕಾಟ್ ಎ ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾನೆ. ಸೊ ಇದನ್ನು ಪ್ರೂವ್ ಮಾಡ್ತಾ ಹೋಗೋದಾದ್ರೆ, ಸೊ ಇಲ್ಲಿ ನೋಡಿ ಫಸ್ಟ್ ನಾವೇನು ಮಾಡಬೇಕು, ಸೊ ಪ್ರೂವಿಂಗ್ ಪ್ರಾಬ್ಲಮ್ಸ್ನಲ್ಲಿ ಫಸ್ಟು LHSನ ಕನ್ಸಿಡರ್ ಮಾಡಬೇಕು. LHS ಇಸ್ ಈಕ್ವಲ್ ಟು, ಸೊ ಏನಿದೆ 1 ಪ್ಲಸ್ ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ ಮೈನಸ್, ಸೊ ಇಲ್ಲಿ ಸೈನ್ ಎ ಡಿವೈಡಿಂಗ್ ಬೈ 1 ಪ್ಲಸ್ ಕಾಸ್ ಎ ಬರುತ್ತೆ. ಸೊ ಇದನ್ನು ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಸೊ ನಾನು ನಿಮಗೆ ಹೇಳಿದ್ದೆ ಇಲ್ಲಿ ನೋಡಿ, ಸೊ ಕಾಟ್ ಎ ಅಂತ ಪ್ರೂವ್ ಮಾಡಬೇಕು. ಬಟ್ ಇಲ್ಲಿ ಡಿನಾಮಿನೇಟರ್ನ ಸ್ಪ್ಲಿಟ್ ಮಾಡಿ ಸಾಲ್ವ್ ಮಾಡ್ಬೋದು. ಬಟ್ ಈ ಡಿನಾಮಿನೇಟರ್ನ ಸೆಕೆಂಡ್ ಪಾರ್ಟ್ ಇದೆಯಲ್ಲ, ಸೈನ್ ಎ ಡಿವೈಡಿಂಗ್ ಬೈ 1 ಪ್ಲಸ್ ಕಾಸ್ ಎ, ಈ ಡಿನಾಮಿನೇಟರ್ನ ಸ್ಪ್ಲಿಟ್ ಮಾಡಲಿಕ್ಕಾಗಲ್ಲ. ಸೊ ಹಂಗಾಗಿ ಸೊ ನಾವೇನು ಮಾಡೋಣ, ಜಸ್ಟ್ ಬೇರೆ ದಾರಿ ಇಲ್ಲ ನಮಗೆ, LCM ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. LCM ಮೆಥಡ್ ನೋಡೋದಾದರೆ, ಸೊ ಇಲ್ಲಿ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಸೊ 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಅಂತ ಬಂದಾಗ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಬರುತ್ತೆ. 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಸೈನ್ ಎ ಇಂಟು ಸೈನ್ ಎ, ನೋಡಿ ಇಲ್ಲಿ ನ್ಯೂಮರೇಟರ್ ಮೈನಸ್ ಇದೆ, ದಟ್ ಮೈನಸ್ ಐ ಆಮ್ ಕ್ಯಾರಿಂಗ್ ಆಸ್ ಇಟ್ ಇಸ್. ಸೈನ್ ಎ ಇಂಟು ಸೈನ್ ಎ ಅಂತ ಬಂದಾಗ ಸೈನ್ ಸ್ಕ್ವೇರ್ ಎ ಬರುತ್ತೆ. ಇಲ್ಲಿ ಹೋಲ್ ಡಿವೈಡಿಂಗ್ ಬೈ, ಸೊ ಇಲ್ಲೇನು ಮಾಡಬೇಕು ನೀವು ನೋಡಿ, ಸೈನ್ ಎ ಆಸ್ ಇಟ್ ಈಸ್ ಬರ್ಕೋತೀನಿ, ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಬರುತ್ತೆ. ಸೊ ಡಿನಾಮಿನೇಟರ್ನೇನು ಸಾಲ್ವ್ ಮಾಡೋದು ಬೇಡ, ನ್ಯೂಮರೇಟರ್ನ ಸಾಲ್ವ್ ಮಾಡ್ತಾ ಬರೋಣ. ಸೊ ನ್ಯೂಮರೇಟರ್ ನೋಡೋದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೇಟಲ್ಲಿದೆ. ಸೊ ಅದನ್ನು ಸಾಲ್ವ್ ಮಾಡೋದಾದರೆ ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಇಸ್ 1, ನೆಕ್ಸ್ಟ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಟೈಮ್ಸ್ ಆಫ್, ಸೊ 1 ಇಂಟು ಕಾಸ್ ಎ ಅಂದರೆ ಕಾಸ್ ಎನೇ ಬರುತ್ತೆ, ಓಕೆನಾ, ಮೈನಸ್ ಸೈನ್ ಸ್ಕ್ವೇರ್ ಎ ಹೋಲ್ ಡಿವೈಡಿಂಗ್ ಬೈ, ಸೊ ಹೋಲ್ ಡಿವೈಡಿಂಗ್ ಬೈ ಸೈನ್ ಎ ಟೈಮ್ಸ್ ಆಫ್ 1 ಪ್ಲಸ್ ಕಾಸ್ ಎ ಇರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡಬೇಕು ನಮಗೆ ಗೊತ್ತಾಗಲ್ಲ ಅಂದಾಗ, ಸೊ ನಾವು ಐಡೆಂಟಿಟಿ ಥಿಂಕ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ನ್ಯೂಮರೇಟರ್ ನೋಡಿದಾಗ ಕಾಸ್ ಇದೆ, ಇದು ಮಾತ್ರ ಸೈನ್ ಇದೆ. ಸೊ ಹಂಗಾಗಿ ಸೊ ಈ ಐಡೆಂಟಿಟಿ ಗೊತ್ತು ನನಗೆ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅನ್ನೋದು. ಸೊ ನಾನೇನು ಮಾಡ್ತೀನಿ, ಸೈನ್ ಸ್ಕ್ವೇರ್ ಎ ಜಾಗಕ್ಕೆ ಏನಂತ ಬರ್ಕೋಬೋದು, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೋಬೋದು. ಸೊ ಈ ಪಾಯಿಂಟ್ನ ಇಲ್ಲಿ ಯುಟಿಲೈಸ್ ಮಾಡ್ಕೋತೀನಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಮೈನಸ್ ಬ್ರಾಕೆಟ್ ಓಪನ್ ಮಾಡಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬರ್ಕೋತೀನಿ, ಹೋಲ್ ಡಿವೈಡಿಂಗ್ ಬೈ, ಸೊ ಏನು ಬರುತ್ತೆ ಇಲ್ಲಿ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಬರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಸೊ ಇಲ್ಲಿ ನೋಡಿ, ಸೊ 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ, ಸೊ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡೆ, ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಮೈನಸ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಎ, ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬರುತ್ತೆ, ಹೋಲ್ ಡಿವೈಡಿಂಗ್ ಬೈ, ಸೊ ಡಿನಾಮಿನೇಟರ್ ಏನಿದೆ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ, ಸೊ ಅದನ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ದಟ್ ಈಸ್ ಇಂಪಾರ್ಟೆಂಟ್ ಇಯರ್. ಸೊ ಇಲ್ಲಿ ನೋಡಿ, ಸೊ ಪ್ಲಸ್ 1 ಮತ್ತು ಮೈನಸ್ 1 ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ, ಉಳಿದಿರೋದು ಕಾಸ್ ಸ್ಕ್ವೇರ್ ಎ 2 ಟೈಮ್ಸ್ ಇದೆ, ದಿಸ್ ವಿಲ್ ಬಿ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಬರುತ್ತೆ, ಹೋಲ್ ಡಿವೈಡಿಂಗ್ ಬೈ, ಸೊ ಇಲ್ಲೇನಿದೆ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಬರುತ್ತೆ. ಸೊ ಎರಡರಲ್ಲೂ ನಾನು ಏನು ಕಾಮನ್ ತಗೋಬೋದು, 2 ಕಾಮನ್ ತೆಗಿಬೋದು, 1 ಕಾಸ್ ಎ ಕಾಮನ್ ತಗೋಬೋದು. ಸೊ 2 ಟೈಮ್ಸ್ ಆಫ್ ಕಾಸ್ ಎನ ಕಾಮನ್ ತೆಗೆದ್ರೆ ಉಳಿಯೋದು ಕಾಸ್ ಎ ಪ್ಲಸ್ 1 ಹೋಲ್ ಡಿವೈಡಿಂಗ್ ಬೈ, ಸೊ ಇಲ್ಲೇನಿರುತ್ತೆ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಅಂತಲೂ ಬರೀಬೋದು, ಅಥವಾ ಕಾಸ್ ಎ ಪ್ಲಸ್ 1 ಅಂತ ಕೂಡ ಬರ್ಕೋಬೋದು. ಸೊ ಇದು ನ್ಯೂಮರೇಟರಲ್ಲಿ ಡಿನಾಮಿನೇಟರಲ್ಲಿ ಸೇಮ್ ಥಿಂಗ್ ಇರೋದು, ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಉಳಿದಿರೋದು 2 ಟೈಮ್ಸ್ ಆಫ್ ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ. ಸೊ ನಾನು ಲಾಸ್ಟ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಹೇಳಿದ್ದು ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ ಅಂತ ಇದ್ದರೆ ದಟ್ ಕ್ಯಾನ್ ಬಿ ರಿಟರ್ನ್ ಅಸ್ ಕಾಟ್ ಎ. ಸೊ ಇಲ್ಲಿ ನಾವೇನಂತ ಬರ್ಕೋಬೋದು, 2 ಟೈಮ್ಸ್ ಆಫ್ ಕಾಟ್ ಎ. ಸೊ ದಿಸ್ ಈಸ್ ಯುವರ್ RHS. ಸೊ LHS is equal to RHS. ಸೊ ಇದು ಪ್ರೂವ್ಡ್. ನೆಕ್ಸ್ಟ್ ಕ್ವಶನ್. ಸೊ ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನು ಕೇಳಿದ್ದಾನೆ ಅಂತ ನೋಡೋದಾದರೆ, ಸೊ ಪ್ರೂವ್ ದಟ್ 1 ಪ್ಲಸ್ ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಡಿವೈಡಿಂಗ್ ಬೈ 1 ಪ್ಲಸ್ ಸೈನ್ ಎ ಇಸ್ ಈಕ್ವಲ್ ಟು 2 ಟ್ಯಾನ್ ಎ ಅಂತ ಹೇಳಿದ್ದಾನೆ. ಸೊ ಇದನ್ನು ಪ್ರೂವ್ ಮಾಡಬೇಕು. ಸೊ ಇದನ್ನು ಪ್ರೂವ್ ಮಾಡಬೇಕು ಅಂದರೆ ಫಸ್ಟ್ ಮತ್ತೆ ನಾವೇನು ಮಾಡಬೇಕು, LHS ಕನ್ಸಿಡರ್ ಮಾಡಬೇಕು. LHS ಇಸ್ ಈಕ್ವಲ್ ಟು
1 ಪ್ಲಸ್ ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಡಿವೈಡಿಂಗ್ ಬೈ 1 ಪ್ಲಸ್ ಸೈನ್ ಎ ಬರುತ್ತೆ. ಸೊ ಇದು ಕೂಡ ಸಿಮಿಲರ್ ಪ್ರಾಬ್ಲಮ್, ಲಾಸ್ಟ್ ಪ್ರಾಬ್ಲಮಿನ ಥರನೇ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ನೋಡಿದಾಗ ಸೊ ಸೇಮ್ ಡಿನಾಮಿನೇಟರ್ಸ್ ಇದೆ. ಸೊ ಇಲ್ಲಿ ನ್ಯೂಮರೇಟರ್ ಏನಿದೆ ಡಿನಾಮಿನೇಟರ್ ಅದೇ ಇದೆ. ಅದೇ ರೀತಿ ಇಲ್ಲಿ ನ್ಯೂಮರೇಟರ್ ಏನಿದೆ ಡಿನಾಮಿನೇಟರ್ ಕೂಡ ಅದೇ ಇದೆ. ಸೊ ಹಂಗಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನೇ ಫಾಲೋ ಮಾಡೋಣ. ಸೊ ಇದೇನಾಗುತ್ತೆ ಅಂದರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ ಮೈನಸ್ ಕಾಸ್ ಸ್ಕ್ವೇರ್ ಎ ಬರುತ್ತೆ ಹೋಲ್ ಡಿವೈಡಿಂಗ್ ಬೈ ಸೈನ್ ಏನು ಬರುತ್ತೆ ಅಂದರೆ ಕಾಸ್ ಎ ಟೈಮ್ಸ್ ಆಫ್ 1 ಪ್ಲಸ್ ಸೈನ್ ಎ ಬರುತ್ತೆ. ಸೊ 1 ಪ್ಲಸ್ ಸೈನ್ ಎ ಹಾಗೆ ಇಟ್ಕೊಂಡಿರೋಣ. ಸೊ ಇಲ್ಲಿಗೆ ಬಂದಾಗ ಸೊ ನ್ಯೂಮರೇಟರ್ ಸ್ಪ್ಲಿಟ್ ಮಾಡಿದಾಗ 1 ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಟೈಮ್ಸ್ ಆಫ್ ಸೈನ್ ಎ ಬರುತ್ತೆ ಮೈನಸ್ ಕಾಸ್ ಸ್ಕ್ವೇರ್ ಎ ಆ್ಯಸ್ ಇಟ್ ಈಸ್ ಬರುತ್ತೆ ಹೋಲ್ ಡಿವೈಡಿಂಗ್ ಬೈ ಸೊ ಇಲ್ಲಿ ಏನು ಬರುತ್ತೆ ನೋಡಿ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಹಾಗೆ ಇರುತ್ತೆ. ಸೊ ನಮ್ಗೆ ಆಲ್ರೆಡಿ ಗೊತ್ತು, ಒಂದು ಐಡೆಂಟಿಟಿ ಯೂಸ್ ಮಾಡಿದ್ದೀವಿ. ಯಾವುದಾದ್ರು ಐಡೆಂಟಿಟಿ ಅಂತ ಬಂದಾಗ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅನ್ನೋ ಐಡೆಂಟಿಟಿ. ಸೊ ಇಲ್ಲಿ ನನಗೆ ಕಾಸ್ ಸ್ಕ್ವೇರ್ ಎಗೆ ಸಬ್ಸ್ಟಿಟ್ಯೂಷನ್ ಬೇಕೆಂದರೆ ಇದನ್ನು ನಾನು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರ್ಕೋಬೋದು. ಈ ಪಾಯಿಂಟ್ನ ಇಲ್ಲಿ ವ್ಯಾಲಿಡ್ ಪಾಯಿಂಟಾಗಿ ಯೂಸ್ ಮಾಡ್ತಾ ಇದ್ದೆ. ಸೊ 1 ಸ್ಕ್ವೇರ್ ಅಂದರೆ 1 ಬರುತ್ತೆ, ಸೈನ್ ಸ್ಕ್ವೇರ್ ಎ ಆ್ಯಸ್ ಇಟ್ ಈಸ್ ಬರುತ್ತೆ ಪ್ಲಸ್ 2 ಟೈಮ್ಸ್ ಆಫ್ ಸೈನ್ ಎ ಕೂಡ ಹಾಗೆ ಇರುತ್ತೆ ಮೈನಸ್ ಸೊ ಇಲ್ಲೇನಾಗುತ್ತೆ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಬರುತ್ತೆ ಹೋಲ್ ಡಿವೈಡಿಂಗ್ ಬೈ ಸೊ ಇದೇನು ಮಾಡ್ಬೋದು ಕಾಸ್ ಎ ಆ್ಯಸ್ ಇಟ್ ಈಸ್ ಬರ್ಕೋಬೋದು ಪ್ಲಸ್ 1 ಪ್ಲಸ್ ಸೈನ್ ಎ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಆ್ಯಸ್ ಇಟ್ ಈಸ್ ಇರುತ್ತೆ, ಅದೇ ರೀತಿ 2 ಸೈನ್ ಎ ಕೂಡ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಅಲ್ಲಿ ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ 1 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಸ್ಕ್ವೇರ್ ಎ ಬರುತ್ತೆ ಹೋಲ್ ಡಿವೈಡಿಂಗ್ ಬೈ ಇಲ್ಲೇನು ಬರುತ್ತೆ ನೋಡಿ ಕಾಸ್ ಎ ಆಫ್ 1 ಪ್ಲಸ್ ಸೈನ್ ಎ ಬರುತ್ತೆ. ಓಕೆನಾ. ಸೊ ಇಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ, ಸೈನ್ ಸ್ಕ್ವೇರ್ ಎ 2 ಸೈನ್ ಸ್ಕ್ವೇರ್ ಎ ಬರುತ್ತೆ. ಸೊ 2 ಟೈಮ್ಸ್ ಆಫ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಹೋಲ್ ಡಿವೈಡಿಂಗ್ ಬೈ ಸೊ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಸೊ 2 ಸೈನ್ ಎ ಕಾಮನ್ ತೊಗೊಂಡ್ರೆ ಸೊ ನೋಡಿ ಇಲ್ಲಿ 2 ಮತ್ತು 1 ಸೈನ್ ಎನ ಕಾಮನ್ ತೊಗೋಬೋದು, ಆವಾಗ ಉಳಿಯೋದು ಸೈನ್ ಎ ಪ್ಲಸ್ 1 ಆಗಿರುತ್ತೆ. ಸೊ ಡಿನಾಮಿನೇಟ್ರಲ್ಲಿ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂತಲೂ ಬರಿಬೋದು, ಸೈನ್ ಎ ಪ್ಲಸ್ 1 ಅಂತಲೂ ಬರಿಬೋದು. ಇಲ್ಲಿ ಡಿನಾಮಿನೇಟರ್ ನ್ಯೂಮರೇಟರ್ ಕ್ಯಾನ್ಸಲ್ ಆಗಿ ಉಳಿಯೋದು 2 ಟೈಮ್ಸ್ ಆಫ್ ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ. ಸೊ ನಾನು ಲಾಸ್ಟ್ ಪ್ರಾಬ್ಲಮಲ್ಲಿ ಮಾಡ್ಬೇಕಾದ್ರೆ ಹೇಳಿದ್ವಿ. ಸೊ ಇಯರ್ ಸೊ ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ ಅಂತ ಇದ್ದರೆ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಟ್ಯಾನ್ ಎ. ಸೊ ಇಲ್ಲಿ ಏನು ಬರುತ್ತೆ ದಿಸ್ ಇಂಪ್ಲೈಸ್ 2 ಟೈಮ್ಸ್ ಆಫ್ ಟ್ಯಾನ್ ಎ. ಸೊ ಇದು ನಿಮ್ಮ RHS ಪಾರ್ಟ್ ಆಗಿರುತ್ತೆ. ಸೊ ಇದು ನಿಮ್ಮ ಪ್ರೂಫ್. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಕ್ವಶನ್ಸ್ನ ಒಂದು ಬಿಡದಂಗೆ ನೋಡ್ತಾ ಹೋಗಿ. ಇದು 3 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಇಷ್ಟು ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 4 ಯು ನೀಡ್ ಟು ಪ್ರೂವ್ ದಟ್. ಸೊ ನೀವು ಇಲ್ಲಿ ಏನು ಪ್ರೂವ್ ಮಾಡ್ತಾ ಹೋಗ್ಬೇಕಂದ್ರೆ ಸೊ ಯು ನೀಡ್ ಟು ಪ್ರೂವ್ ದಟ್ ಕಾಸ್ ಥೀಟಾ ಮೈನಸ್ ಕಾಸ್ ಕ್ಯೂಬ್ ಥೀಟಾ ಹೋಲ್ ಡಿವೈಡಿಂಗ್ ಬೈ ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಅಂತ ಪ್ರೂವ್ ಮಾಡಬೇಕು. ಸೊ ಇದನ್ನು ಪ್ರೂವ್ ಮಾಡೋಣ. ಓಕೆನಾ. ಸೊ ನಾವು ಫಸ್ಟ್ ಪ್ರೂವಿಂಗ್ ಪ್ರಾಬ್ಲಮಲ್ಲಿ ನಾವು ಆಲ್ರೆಡಿ ಹೇಳ್ದಂಗೆ ವಿ ನೀಡ್ ಟು ಕನ್ಸಿಡರ್ LHSನ ಕನ್ಸಿಡರ್ ಮಾಡ್ತಾ ಹೋಗೋಣ. ಸೊ ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಹೋಲ್ ಡಿವೈಡಿಂಗ್ ಬೈ ಸೊ ಇಲ್ಲೇನು ಬರುತ್ತೆ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಬರುತ್ತೆ. ಓಕೆನಾ. ನೆಕ್ಸ್ಟ್ ಸೊ ಇಲ್ಲಿ ನೋಡಿ ನ್ಯೂಮರೇಟರಲ್ಲಿ ಒಂದು ಕಾಸ್ ಥೀಟಾ ಕಾಮನ್ ತಗೊಳ್ಳೋಣ. ಕಾಸ್ ಥೀಟಾ ಕಾಮನ್ ತೆಗೆದ್ರೆ ಉಳಿಯೋದೇನು 1 ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಹೋಲ್ ಡಿವೈಡಿಂಗ್ ಬೈ ಸೊ ಇಲ್ಲೇನು ಮಾಡ್ಬೋದು, ಸೊ ಇಲ್ಲೇನು ಕಾಮನ್ ತೆಗಿಬೋದು ಸೈನ್ ಥೀಟಾ ಕಾಮನ್ ತಗೋಬೋದು. ಸೊ ಸೈನ್ ಥೀಟಾ ಕಾಮನ್ ತೆಗೆದ್ರೆ ಉಳಿಯೋದು 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೊ ನೆಕ್ಸ್ಟ್ ಸ್ಟೆಪ್, ಸೊ ನಮ್ಗೆ ಆಲ್ರೆಡಿ ಗೊತ್ತು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1. ಸೊ ಇಲ್ಲಿ 1 ಜಾಗಕ್ಕೆ ನಾನೇನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೋದು. ಸೊ ಕಾಸ್ ಥೀಟಾ ಡಿವೈಡಿಂಗ್ ಬೈ ಸೈನ್ ಥೀಟಾ ಇದನ್ನು ಸಪ್ರೇಟಾಗಿ ತಗೊಂಡ್ರು ಮಾಡ್ಬೋದು. ಸೊ ಇಲ್ಲಿ ನೋಡಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಬರ್ಕೋತೇನೆ. ಒಂದು ಜಾಗದಲ್ಲಿ ಏನು ಬರ್ತಾನೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ ಹೋಲ್ ಡಿವೈಡಿಂಗ್ ಬೈ ಸೊ ಡಿನಾಮಿನೇಟರಲ್ಲಿ 2 ಸೈನ್ ಸ್ಕ್ವೇರ್ ಥೀಟಾ ಆ್ಯಸ್ ಇಟ್ ಈಸ್ ಇರುತ್ತೆ ಮೈನಸ್ ಆಫ್ ಸೊ ಇಲ್ಲಿ ಒಂದು ಜಾಗದಲ್ಲಿ ನಾನು ಏನು ಬರ್ಕೋಬೋದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇರುತ್ತೆ, ಇಲ್ಲಿ ಮೈನಸ್ ಏನಂತ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ದಿಸ್ ವಿಲ್ ಬಿ ಈಕ್ವಲ್ ಟು ಕಾಸ್ ಥೀಟಾ ಡಿವೈಡಿಂಗ್ ಬೈ ಸೈನ್ ಥೀಟಾ ಇಂಟು ಸೊ ಇಲ್ಲಿ ನೋಡಿ ಸೊ ಇಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಇದೆ, 1 ಕಾಸ್ ಸ್ಕ್ವೇರ್ ಥೀಟಾ ಇದೆ, ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬರೋದು ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ ಡಿವೈಡಿಂಗ್ ಬೈ ಸೊ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ.
ಓಕೆನಾ. ಡಿನಾಮಿನೇಟರ್ ನ್ಯೂಮರೇಟರ್ ಕ್ಯಾನ್ಸಲ್ ಆಗಿ ಸೊ ನಿಮಗೆ ಉಳಿತಕ್ಕಂಥದ್ದು ಕಾಸ್ ಥೀಟಾ ಡಿವೈಡಿಂಗ್ ಬೈ ಸೈನ್ ಥೀಟಾ. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಕಾಸ್ ಥೀಟಾ ಡಿವೈಡಿಂಗ್ ಬೈ ಸೈನ್ ಥೀಟಾ ಅಂದರೆ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ ಕಾಟ್ ಥೀಟಾ ಆಗಿರುತ್ತೆ. ದಟ್ ಬಿಕಮ್ಸ್ ಯುವರ್ RHS. ಸೊ ಸಿಂಪಲ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಸೊ ಕ್ವಶನ್ ನಂಬರ್ 5 ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 5ನಲ್ಲಿ ಏನಿದೆ ಅಂದರೆ ಸೊ ಇಲ್ಲಿ ನೀವೇನು ಪ್ರೂವ್ ಮಾಡಬೇಕು ಅಂದರೆ ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಆಲ್ ಡಿವೈಡಿಂಗ್ ಬೈ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಪ್ರೂವ್ ಮಾಡಬೇಕು. ಸಿಮಿಲರ್ ಟು ದಿ ಲಾಸ್ಟ್ ಪ್ರಾಬ್ಲಮ್ ಏನು ಮಾಡಿದ್ರಿ ಅದೇ ಥರ ಪ್ರಾಬ್ಲಮ್ ಇದು. ಸೊ ಇಲ್ಲಿ ಫಸ್ಟ್ ನಾವೇನು ಮಾಡೋಣ, LHS ಕನ್ಸಿಡರ್ ಮಾಡೋಣ. LHS ಇಸ್ ಈಕ್ವಲ್ ಟು ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಹೋಲ್ ಡಿವೈಡಿಂಗ್ ಬೈ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಇರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ, ಸೊ ಆ್ಯಸ್ ಲಾಸ್ಟ್ ಪ್ರಾಬ್ಲಮ್ ಸೈನ್ ಥೀಟಾ ಕಾಮನ್ ತಗೊಳ್ಳೋಣ. ಸೈನ್ ಥೀಟಾ ಕಾಮನ್ ತೆಗೆದ್ರೆ ಉಳಿಯೋದು 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಹೋಲ್ ಡಿವೈಡಿಂಗ್ ಬೈ. ಸೊ ಇಲ್ಲಿ ನೋಡಿ ಕಾಸ್ ಥೀಟಾ ಇದೆ ಡಿನಾಮಿನೇಟರ್ ಬರೆಯೋದಾದರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕಾಸ್ ಥೀಟಾ ಕಾಮನ್ ತಗೊಂಡ್ರೆ ಸೊ ಇಲ್ಲಿ ಉಳಿಯೋದು 2 ಕಾಸ್ ಸ್ಕ್ವೇರ್ ಥೀಟಾ. ಸೊ ಕಾಸ್ ಥೀಟಾ ಕಾಮನ್ ತಗೊಂಡ್ರೆ -1 ಉಳಿಯುತ್ತೆ. ಸೊ ನೆಕ್ಸ್ಟ್ ಸೊ ನಮ್ಗೆ ಆಲ್ರೆಡಿ ಗೊತ್ತು 1 ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೋದು. ಸೊ ಇಲ್ಲಿ ಏನು ಬರೀತೀರಾ ಸೈನ್ ಥೀಟಾ ಡಿವೈಡಿಂಗ್ ಬೈ ಕಾಸ್ ಥೀಟಾ ಸಪ್ರೇಟಾಗಿ ತೊಗೊಂಡ್ರೆ ಸೊ ಇಲ್ಲಿ ಒಂದು ಜಾಗದಲ್ಲಿ ಏನು ಬರೀತೀರಪ್ಪ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಹೋಲ್ ಡಿವೈಡಿಂಗ್ ಬೈ. ಸೊ ಇಲ್ಲಿ ಏನು ಬರುತ್ತೆ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಬ್ರಾಕೆಟ್ ಕ್ಲೋಸ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೀತೀರಾ ಸೈನ್ ಥೀಟಾ ಡಿವೈಡಿಂಗ್ ಬೈ ಕಾಸ್ ಥೀಟಾ. ಸೊ ಇನ್ ಟರ್ಮ್ಸ್ ಆಫ್ ಸೊ ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ಥೀಟಾ ಇದು ಬಿಡಿ ಸೈನ್ ಸ್ಕ್ವೇರ್ ಥೀಟಾ ಇದೆ 2 ಸೈನ್ ಸ್ಕ್ವೇರ್ ಥೀಟಾ ಇದೆ ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ ಕಾಸ್ ಸ್ಕ್ವೇರ್ ಥೀಟಾ ಆಸ್ ಇಟ್ ಈಸ್ ಬರ್ಕೊಂಡಾಗ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ಗ್ರೇಟರ್ ನಂಬರ್ 2 ಇರೋದ್ರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡಿದಾಗ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ ಹೋಲ್ ಡಿವೈಡಿಂಗ್ ಬೈ. ಸೊ ಇಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಇದೆ ಕಾಸ್ ಸ್ಕ್ವೇರ್ ಥೀಟಾ ಇದೆ ಸೊ ಸಬ್ಟ್ರಾಕ್ಟ್ ಮಾಡಿ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಎರಡು ಕ್ಯಾನ್ಸಲ್ ಆದರೆ ಸೊ ಉಳಿಯೋದು ನಿಮಗೆ ಸೈನ್ ಥೀಟಾ ಡಿವೈಡಿಂಗ್ ಬೈ ಕಾಸ್ ಥೀಟಾ. ಸೊ ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತಿದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಟ್ಯಾನ್ ಥೀಟಾ. ದಟ್ ಈಸ್ ಯುವರ್ RHS ಹೆನ್ಸ್ ಪ್ರೂವ್ಡ್. ಸೊ ಇಷ್ಟು ಬರುತ್ತಾ ಹೋದರೆ ಸೊ ಪ್ರಾಬ್ಲಮ್ ಕಂಪ್ಲೀಟ್. ಸೊ ಇಲ್ಲಿ ಕ್ವಶನ್ ನಂಬರ್ 6 ನೋಡ್ತಾ ಹೋಗೋಣ. ಸೊ ಇಲ್ಲೇನು ಪ್ರೂವ್ ಮಾಡಬೇಕು ಅಂತ ನೋಡೋದಾದರೆ ಸೈನ್ ಎ ಮೈನಸ್ ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ. ಅದೇ ರೀತಿ ಸೈನ್ ಎ ಪ್ಲಸ್ ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 2 ಸೈನ್ ಸ್ಕ್ವೇರ್ ಎ ಮೈನಸ್ 1 ಅಂತ ಪ್ರೂವ್ ಮಾಡ್ತೀವಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಸೊ ಇಲ್ಲಿ ಏನಿದೆ ನೋಡಿ ಸೈನ್ ಎ ಮೈನಸ್ ಕಾಸ್ ಎ ಇದೆ. ಸೊ ಇಲ್ಲೂ ಅದೇ ಇದೆ ಸೈನ್ ಎ ಮೈನಸ್ ಕಾಸ್ ಎ. ಸೊ ಇಲ್ಲಿಗೆ ಬನ್ನಿ ನ್ಯೂಮರೇಟರ್ಗೆ ಬರೋಣ. ಸೊ ನ್ಯೂಮರೇಟರ್ ನೋಡ್ತಾ ಹೋದರೆ ಸೊ ಇಲ್ಲಿ ಏನಿದೆ ನೋಡಿ ಮಕ್ಕಳ ಇಲ್ಲಿ ಸೈನ್ ಎ ಪ್ಲಸ್ ಕಾಸ್ ಎ ಇದೆ, ಇಲ್ಲಿ ನೋಡಿ ಸೈನ್ ಎ ಪ್ಲಸ್ ಕಾಸ್ ಎ ಇದೆ. ಸೊ ಈ ಥರ ಕಂಡೀಷನ್ ಕೊಟ್ಟಾಗ ಸೊ ನೀವು ಯೋಚನೆ ಮಾಡ್ದಂಗೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ಗೆ ಹೋಗ್ಬಿಡಿ. ಸೊ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ LHS ನೋಡ್ತಾ ಹೋಗಿ LHS ಇಸ್ ಈಕ್ವಲ್ ಟು ಸೊ ಏನಿದೆ ಬರ್ಕೋತಾ ಹೋಗಿ ಸೈನ್ ಎ ಮೈನಸ್ ಕಾಸ್ ಎ ಡಿವೈಡಿಂಗ್ ಬೈ ಸೊ ಇಲ್ಲಿ ಸೈನ್ ಎ ಪ್ಲಸ್ ಕಾಸ್ ಎ ಪ್ಲಸ್ ಸೊ ಇಲ್ಲೇನು ಮಾಡಬೇಕು ಸೈನ್ ಎ ಪ್ಲಸ್ ಕಾಸ್ ಎ ಡಿವೈಡಿಂಗ್ ಬೈ ಸೊ ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಎ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಸಾಲ್ವ್ ಮಾಡ್ತಾ ಹೋಗಿ ಸೊ ಅವಾಗ ಈಸಿ ಆಗುತ್ತೆ. ಸೊ ಒಂದೇ ಒಂದು ನಿಮಿಷ. ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ತೀರಾ. ಸೊ ಸೈನ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ ಅಂತ ಬಂದಾಗ ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಸೊ ದಿಟ್ ಬಿಕಮ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಸೊ ಇಲ್ಲೂ ಅಷ್ಟೇ ಈ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ಸೈನ್ ಎ ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಡಿನಾಮಿನೇಟ್ರಲ್ಲಿ ಏನು ಬರುತ್ತೆ ಸೊ ಡಿನಾಮಿನೇಟ್ರಲ್ಲಿ ಸೈನ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ ಇರುತ್ತೆ. ಸೊ ಡಿನಾಮಿನೇಟರ್ ನೋಡ್ತಾ ಹೋಗಿ ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ಫಾರ್ಮೆಟಲ್ಲಿದೆ. ಡಿನಾಮಿನೇಟರ್ನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರ್ಕೋಬೋದು. ಬಟ್ ನ್ಯೂಮರೇಟರ್ ನೋಡ್ತಾ ಹೋಗಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಫಸ್ಟ್ ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸ್ಪ್ಲಿಟ್ ಮಾಡಿದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಫ್ ಎ ಇಂಟು ಬಿ ಆಗುತ್ತೆ, ಅಂದರೆ ಸೈನ್ ಎ ಇಂಟು ಕಾಸ್ ಎ ಬರುತ್ತೆ. ಪ್ಲಸ್ ಅದೇ ರೀತಿ ಇದನ್ನು ಸಾಲ್ವ್ ಮಾಡೋಣ. ಎ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಟೈಮ್ಸ್ ಆಫ್
ಸೈನ್ ಎ ಕಾಸ್ ಎ ಬರುತ್ತೆ, ಹೋಲ್ ಡಿವೈಡಿಂಗ್ ಬೈ. ಸೊ ಇಲ್ಲಿ ಹೋಲ್ ಡಿವೈಡಿಂಗ್ ಬೈ, ಸೊ ಇಲ್ಲಿ ಏನು ಬರುತ್ತೆ ನೋಡಿ, ಸೈನ್ ಎ ಪ್ಲಸ್ ಕಾಸ್ ಎ ಅಂತಂದ್ರೆ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಬರುತ್ತೆ. ಓಕೆನಾ. ಸೊ ಇಲ್ಲಿ ನೋಡ್ತಾ ಹೋಗಿ ಪ್ಲಸ್ ಟು ಸೈನ್ ಎ ಕಾಸ್ ಎ ಮೈನಸ್ ಟು ಸೈನ್ ಎ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಬರಿತಾ ಹೋಗ್ತೀನಿ, ಉಳಿದಿರೋದು ಏನಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಸೊ ಇಲ್ಲಿ 2 ಟೈಮ್ಸ್ ಆಯ್ತು ನೋಡಿ, ಇಲ್ಲೂ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ 2 ಟೈಮ್ಸ್ ಅಂದರೆ ಒಟ್ಟಿಗೆ 2 ಆಚೆ ಬರೋದು ಬ್ರಾಕೆಟ್ ಒಳಗಡೆ. ಸೊ ಇದನ್ನ ಬರ್ಕೋತಾ ಇದ್ದೀನಿ ಹೋಲ್ ಡಿವೈಡಿಂಗ್ ಬೈ. ಸೊ ಇದನ್ನು ಏನು ಮಾಡ್ಬೋದು ನೋಡಿ, ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರೀಬೋದು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ? ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಸೊ ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತು. ಸೊ ಐಡೆಂಟಿಟಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಏನು? 1. ಸೊ 2 ಟೈಮ್ಸ್ ಆಫ್ 1 ಹೋಲ್ ಡಿವೈಡಿಂಗ್ ಬೈ. ಸೊ ಇಲ್ಲೇನಿರುತ್ತೆ ಅಂದರೆ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಇರುತ್ತೆ. ಸೊ ಇದು ಬಂದು 2 ಡಿವೈಡಿಂಗ್ ಬೈ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಏನೋ ಆಯಿತು. ಬಟ್ ಇದೆಲ್ಲ ನಮಗೆ ಆನ್ಸರಲ್ಲಿರೋದು. ಕರೆಕ್ಟ್ ಅಲ್ವಾ? ಇಲ್ಲೇನಿದೆ ನೋಡಿ, 2 ಸೈನ್ ಸ್ಕ್ವೇರ್ ಎ ಮೈನಸ್ 1 ಅಂತ ಬರ್ಕೋಬೇಕು. ಸೊ ಹಂಗಾಗಿ ಮತ್ತೆ ಇದೇ ಐಡೆಂಟಿಟಿಗೆ ಹೋಗ್ತೀನಿ. ಸೊ ಇಲ್ಲೇನು ಬರ್ದಿರ್ತೀರಾ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಸೊ ಅದೇ ರೀತಿ ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಎ ಜಾಗಕ್ಕೆ ನಾನು ಏನು ಮಾಡ್ಬೋದು, ಸೈನ್ ಸ್ಕ್ವೇರ್ ಎ ಥರ ಬರ್ಕೋಬೋದು. ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರ್ಕೋಬೋದು. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ನೋಡಿ, ನ್ಯೂಮರೇಟರ್ನ 2 ಆಸ್ ಇಟ್ ಈಸ್ ಬರ್ಕೋತೀನಿ. ಸೊ ಸೈನ್ ಸ್ಕ್ವೇರ್ ಎ ಕೂಡ ಆಸ್ ಇಟ್ ಈಸ್ ಬರ್ಕೋತೀನಿ, ಮೈನಸ್ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರ್ಕೋತೀನಿ. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ 2 ಡಿವೈಡಿಂಗ್ ಬೈ ಸೈನ್ ಸ್ಕ್ವೇರ್ ಎ ಮೈನಸ್ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಬರುತ್ತೆ. ಸೈನ್ ಸ್ಕ್ವೇರ್ ಏನದು ಎಷ್ಟು ಟೈಮ್ಸ್ ಇದೆ? ಸೊ 2 ಟೈಮ್ಸ್ ಇರೋದ್ರಿಂದ 2 ಡಿವೈಡಿಂಗ್ ಬೈ 2 ಸೈನ್ ಸ್ಕ್ವೇರ್ ಎ ಮೈನಸ್ 1 ಬರುತ್ತೆ. ಸೊ ಇದು ನಿಮ್ಮ RHS, ಹೆನ್ಸ್ ಪ್ರೂವ್. ಸೊ ಇಷ್ಟನ್ನು ಪ್ರೂವ್ ಮಾಡಬೇಕು ನೀವು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 7. ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಇಫ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಪಿ ಟೈಮ್ಸ್ ಆಫ್ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಟೈಮ್ಸ್ ಆಫ್ ಸೀಕೆಂಟ್ ಥೀಟಾ ಅಂತ ಹೇಳಿ, ಇದು ನಿಮ್ಮ ಎಕ್ಸ್ ವ್ಯಾಲ್ಯೂ. ಅಂಡ್ ವೈ ಈಸ್ ಈಕ್ವಲ್ ಟು ಪಿ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ ಅಂತ ಹೇಳಿದ್ದಾನೆ. ಸೊ ದಟ್ ಅದನ್ನು ಯೂಸ್ ಮಾಡಿಕೊಂಡು ನೀವೇನು ಪ್ರೂವ್ ಮಾಡಬೇಕು ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು. ಇದು ಸ್ವಲ್ಪ ಟ್ರಿಕಿಯೆಸ್ಟ್ ಕ್ವಶನ್. ಸೊ ಈ ಥರ ಕ್ವಶನ್ಸ್ನ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಲಿರ್ಲಿಕ್ಕಿಲ್ಲ. ಸೊ ಇದನ್ನು ಸಾಲ್ವ್ ಮಾಡಬೇಕು. ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಾ ಅಂದರೆ ಇಟ್ಸ್ ಎ ವೆರಿ ಸಿಂಪಲ್ ಕ್ವಶನ್. ಸೊ ಎಂಥ ಸಿಂಪಲ್ ಕ್ವಶನ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನಲ್ವಾ, ಎಕ್ಸ್ ಈಸ್ ಈಕ್ವಲ್ ಟು ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ ಅಂತ ಇದೆ. ಓಕೆನಾ. ಸೊ ಇಲ್ಲಿ ಎರಡು ಕಡೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಕೋಬೇಕು. ಸೊ ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಸಿಗುತ್ತೆ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಟೈಮ್ಸ್ ಆಫ್ ಪಿ ಕ್ಯೂ ಇಂಟು ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಅಂತ ಬರುತ್ತೆ. ಓಕೆನಾ. ನೆಕ್ಸ್ಟ್ ವೈ ತಗೊಳ್ಳಿ. ಸೊ ವೈ ಇಸ್ ಈಕ್ವಲ್ ಟು ಪಿ ಟೈಮ್ಸ್ ಆಫ್ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟೈಮ್ಸ್ ಆಫ್ ಟ್ಯಾನ್ ಥೀಟಾ ಅಂತ ಇದೆ. ಕರೆಕ್ಟ್ ಅಲ್ವಾ? ಇಲ್ಲೂ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ ಹೋಲ್ ಸ್ಕ್ವೇರ್ ಬರುತ್ತೆ. ಇಲ್ಲಿ ಹೋಲ್ ಸ್ಕ್ವೇರ್. ಓಕೆನಾ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬಂದಾಗ ಪಿ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಹೋಗ್ಬೋದು. ವಿ ಹ್ಯಾವ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ವೈ ಸ್ಕ್ವೇರ್. ನಾವೇನು ಫೈಂಡ್ ಔಟ್ ಮಾಡಬೇಕು? ವಿ ನೀಡ್ ಟು ಫೈಂಡ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಇಲ್ಲಿ ಬರೀತವ ನಾವು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ನ ವ್ಯಾಲ್ಯೂಸ್ ಈ ರೀತಿ ಇದೆ. ಸೊ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಟೈಮ್ಸ್ ಆಫ್ ಪಿ ಕ್ಯೂ ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ. ನೆಕ್ಸ್ಟ್ ಸೊ ಇಲ್ಲಿ ಮೈನಸ್. ಸೊ ಇಲ್ಲಿ ಪಿ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಟೈಮ್ಸ್ ಆಫ್ ಪಿ ಕ್ಯೂ. ಸೊ ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಬರ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ ಮಕ್ಕಳ? ನೆಕ್ಸ್ಟ್ ಸ್ಟೆಪ್. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಟರ್ಮ್ಸ್ ಎಲ್ಲ ಆಸ್ ಇಟ್ ಈಸ್ ಇರುತ್ತೆ. ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಟೈಮ್ಸ್ ಆಫ್ ಪಿ ಕ್ಯೂ ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಆಸ್ ಇಟ್ ಈಸ್ ಬರುತ್ತೆ. ಸೊ ಇಲ್ಲಿ ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಪಿ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಇಂಟು ಮೈನಸ್ ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 2 ಪಿ ಕ್ಯೂ ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೆಪ್. ಸೊ ಇಲ್ಲಿ ಏನು ಬರುತ್ತೆ ನೋಡಿ. ಸೊ ಇಲ್ಲಿ ಪ್ಲಸ್ ಪಿ ಕ್ಯೂ ಟ್ಯಾನ್ ಥೀಟಾ ಸೀಕೆಂಟ್ ಥೀಟಾ ಮೈನಸ್ 2 ಪಿ ಕ್ಯೂ ಟ್ಯಾನ್ ಥೀಟಾ ಸೀಕೆಂಟ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಉಳಿದಿರ್ತಕ್ಕಂಥದ್ದು
ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಪಿ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಟೀಟಾ. ಸೊ ಇವೆರಡರಲ್ಲೂ ನಾನು ಕಾಮನ್ ಏನು ತಗೋಬೋದು, ಪಿ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಸೊ ಉಳಿತಕ್ಕಂಥದ್ದು ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಸೀಕೆಂಡ್ ಸ್ಕ್ವೇರ್ ಟೀಟಾ ಆಗಿರುತ್ತೆ. ಸೊ ಅದೇ ರೀತಿ ಕ್ಯೂ ಸ್ಕ್ವೇರ್ ಕಾಮನ್ ತೆಗೆದ್ರೆ, ಸೊ ಇಲ್ಲಿ ನೋಡಿ ಕ್ಯೂ ಸ್ಕ್ವೇರ್ ಕಾಮನ್ ತೆಗೆದ್ರೆ ಸೊ ಕ್ಯೂ ಸ್ಕ್ವೇರ್ ಕಾಮನ್ ತೆಗೆದಾಗ ಉಳಿಯೋದು ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ. ಸೊ ಇಷ್ಟು ಉಳಿಯುತ್ತೆ. ಸೊ ನಮ್ಗೆ ಆಲ್ರೆಡಿ ಒಂದು ಐಡೆಂಟಿಟಿ ಗೊತ್ತಿದೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂತಿದ್ರೆ ಅದನ್ನು ಏನಂತ ಬರ್ಕೋಬೋದು ನೀವು, ಸೊ ದಟ್ ಕ್ಯಾನ್ ಬಿ ರಿಟನ್ ಆಸ್ ಸೀಕೆಂಡ್ ಸ್ಕ್ವೇರ್ ಟೀಟಾ ಅಂತೇಳಿ. ಸೊ ಈಗ 1 ಬೇಕು ಅಥವಾ ಟ್ಯಾನ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಬೇಕು ಅಥವಾ 1 ವ್ಯಾಲ್ಯೂ ಬೇಕು ಅಂತ ಬಂದಾಗ 1 ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಆಗಿರುತ್ತೆ. ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ. ಸೊ ಇಲ್ಲಿ ಇದ್ರ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ 1 ಆಗಿರುತ್ತೆ. ಸೊ ಇಲ್ಲಿ ಪಿ ಸ್ಕ್ವೇರ್ ಆಫ್, ಸೊ ಇದು ಮೈನಸ್ 1 ಆಗುತ್ತೆ. ಓಕೆನಾ, ಪಿ ಸ್ಕ್ವೇರ್ ಆಫ್ ಮೈನಸ್ 1 ಪ್ಲಸ್ ಕ್ಯೂ ಸ್ಕ್ವೇರ್ ಆಫ್ 1 ಬರುತ್ತೆ. ಸೊ ಇದನ್ನು ನೀವು ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಅಂತಲೂ ಬರಿಬೋದು ಅಥವಾ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಅಂತಲೂ ಬರಿಬೋದು. ದಿಸ್ ಈಸ್ ಯುವರ್ ಆರ್ ಎಚ್ ಎಸ್, ಹೆನ್ಸ್ ಪ್ರೂವ್ಡ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡ್ತಾ ಹೋಗೋಣ. ಸೊ ಇದು ಒಂದು ಸಿಂಪಲ್ ಪ್ರಾಬ್ಲಮ್ ಆಗಿದೆ. ಸೊ ಯು ನೀಡ್ ಟು ಶೋ ದಟ್ ಸೀಕೆಂಟ್ ಟೀಟಾ ಮೈನಸ್ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಟೀಟಾ ಮೈನಸ್ ಸೈನ್ ಟೀಟಾ ಇಂಟು ಟ್ಯಾನ್ ಟೀಟಾ ಪ್ಲಸ್ ಕಾಟ್ ಟೀಟಾ ಇಸ್ ಈಕ್ವಲ್ ಟು 1 ಅಂತ ತಗೋಬೇಕು. ಸೊ ಎಲ್ ಎಚ್ ಎಸ್ ತಗೋತಾ ಹೋಗ್ತೀನಿ ನೋಡಿ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಏನಿದೆ ಸೀಕೆಂಟ್ ಟೀಟಾ ಮೈನಸ್ ಕಾಸ್ ಟೀಟಾ, ಸೊ ಇಲ್ಲಿ ಬ್ರಾಕೆಟ್ ಓಪನ್ ಮಾಡಿ ಕೊಸಿಕೆಂಟ್ ಟೀಟಾ ಮೈನಸ್ ಸೈನ್ ಟೀಟಾ, ಸೊ ಇಂಟು ಟ್ಯಾನ್ ಟೀಟಾ ಪ್ಲಸ್ ಕಾಟ್ ಟೀಟಾ ಬರುತ್ತೆ. ಸೊ ಇದು ನಿಮ್ಮ ಎಲ್ ಎಚ್ ಎಸ್. ಸೊ ಇಲ್ಲಿ ಸೀಕೆಂಟ್ ಟೀಟಾನ 1 ಬೈ ಕಾಸ್ ಟೀಟಾ ಅಂತ ಬರ್ಕೋಬೋದು ಮೈನಸ್ ಕಾಸ್ ಟೀಟಾ. ಸೊ ನೆಕ್ಸ್ಟ್, ಸೊ ಇಲ್ಲಿಗೆ ಬಂದಾಗ ಕೊಸಿಕೆಂಟ್ ಕ್ಯಾನ್ ಬಿ ರಿಟನ್ ಆಸ್ 1 ಬೈ ಸೈನ್ ಟೀಟಾ ಮೈನಸ್ ಸೈನ್ ಟೀಟಾ ಆಸ್ ಇಟ್ ಈಸ್. ಸೊ ಇಲ್ಲಿ ಟ್ಯಾನ್ ಟೀಟಾ ಅಂತ ಬಂದಾಗ ಸೊ ಇದನ್ನು ನಾನು ಸೊ ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತ ಬರ್ಕೊಂಡ್ರೆ ಸೊ ಇದು ನಿಮ್ಗೆ ಏನಾಗಿರುತ್ತೆ ಅಂದರೆ ಕಾಸ್ ಟೀಟಾ ಬೈ ಸೈನ್ ಟೀಟಾ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ ನೋಡಿ. ಸೊ ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಡಿವೈಡಿಂಗ್ ಬೈ ಕಾಸ್ ಟೀಟಾ ಬರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಡಿವೈಡಿಂಗ್ ಬೈ ಸೈನ್ ಟೀಟಾ ಬರುತ್ತೆ. ಸೊ ಇಲ್ಲಿ ಬಂದಾಗ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಹೋಲ್ ಡಿವೈಡಿಂಗ್ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಬರುತ್ತೆ. ಕರೆಕ್ಟ್ ಆಗ ಮಕ್ಕಳ? ಸೊ ಇಲ್ಲಿ ನೋಡಿ ಒಂದು ಕಾಸ್ ಟೀಟಾ ಇದೆ, ಸೊ ಇಲ್ಲಿ ಒಂದು ಕಾಸ್ ಟೀಟಾ ಇದೆ. ಸೊ ನಾನು ಬರೆಯೋದಾದರೆ ದಿಸ್ ಕ್ಯಾನ್ ಬಿ ರಿಟನ್ ಆಸ್, ಸೊ ಇಲ್ಲಿ ನೋಡಿ ನ್ಯೂಮರೇಟರ್ ಬಂದು ಸೈನ್ ಸ್ಕ್ವೇರ್ ಟೀಟಾ ಇದೆ, ಸೊ ಇಲ್ಲಿ ಡಿವೈಡಿಂಗ್ ಬೈ ಕಾಸ್ ಸ್ಕ್ವೇರ್ ಟೀಟಾ ಆಗುತ್ತೆ. ಸೊ ಇಂಟು, ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂದರೆ ಸೊ ನಿಮಗೆ ಕಾಸ್ ಸ್ಕ್ವೇರ್ ಟೀಟಾ ಬರುತ್ತೆ, ಡಿವೈಡಿಂಗ್ ಬೈ ಸೈನ್ ಟೀಟಾ ಇಂಟು ಸೈನ್ ಟೀಟಾ ಮಾಡಿದಾಗ ಸೊ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಓಕೆನಾ, ಇಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಕಾಸ್ ಸ್ಕ್ವೇರ್ ಟೀಟಾ ಕ್ಯಾನ್ಸಲ್ ಆದರೆ ನಿಮಗೆ ಉಳಿತಕ್ಕಂಥದ್ದು 1. ದಟ್ ಈಸ್ ಯುವರ್ ಆರ್ ಎಚ್ ಎಸ್. ಸೊ ನಿಧಾನವಾಗಿ ಸಾಲ್ವ್ ಮಾಡಿ, ಇದೊಂದು ಈಸಿಯೆಸ್ಟ್ ಪ್ರಾಬ್ಲಮ್. ಸೊ ನೀವೇ ಸಾಲ್ವ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ, ಕ್ವಶನ್ ನಂಬರ್ 9. ಸೊ ನೀವೇನು ಪ್ರೂವ್ ಮಾಡಬೇಕು ಇಲ್ಲಿ ಅಂದರೆ, ಸೊ ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಮೈನಸ್ 1, ಸೀಕೆಂಟ್ ಟೀಟಾ ಅಥವಾ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಮೈನಸ್ 1 ಡಿವೈಡಿಂಗ್ ಬೈ ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1 ಇಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ ಅಂತ ಪ್ರೂವ್ ಮಾಡಬೇಕು. ಸೊ ಇದನ್ನು ಪ್ರೂವ್ ಮಾಡೋದು ಹೇಗೆ ಸರ್? ಸೊ ಈ ಪ್ರಾಬ್ಲಮ್ನಲ್ಲಿ ಫಸ್ಟ್ ನಾವೇನು ಮಾಡೋಣ, ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡೋಣ. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು, ಸೊ ಏನಿದೆ ಸೊ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಮೈನಸ್ 1 ಹೋಲ್ ಡಿವೈಡಿಂಗ್ ಬೈ, ಸೊ ಇಲ್ಲೇನಿದೆ ಅಂತ ಬಂದಾಗ ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1 ಅಂತ ಇದೆ. ಸೊ ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು, ಇಲ್ಲಿ ನಾವು ಇಡಬಾರ್ದು. ಸೊ ಆನ್ಸರ್ನಲ್ಲಿ ಸೈನ್ ಎ ಕಾಸ್ ಎ ಇದೆ ಅಂತ ಹೇಳ್ಬಿಟ್ಟು ನಾವು ಡೈರೆಕ್ಟಾಗಿ ಸೈನ್ ಕಾಸ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ತಾ ಹೋದರೆ ಸೊ ಪ್ರಾಬ್ಲಮ್ಸ್ ತುಂಬ ಲೆಂತಿ ಆಗುತ್ತೆ. ಬರುತ್ತೆ ಆನ್ಸರ್, ಬಟ್ ಬರಲ್ಲ ಅಂತಲ್ಲ, ಬಟ್ ಲೆಂತಿ ಆಗಿಬಿಡುತ್ತೆ. ಸೊ ಎಲ್ಲಿ ಮಧ್ಯೆ ಸ್ಟ್ರಕ್ ಆದರೆ ನಮಗೆ ಮಾಡೋದಕ್ಕೆ ಗೊತ್ತಾಗಲ್ಲ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಸೊ ಕ್ವಶನ್ ಕಂಪ್ಲೀಟಾಗಿ ಸೀಕೆಂಟ್ ಎ ಮತ್ತು ಟ್ಯಾನ್ ಎ ಈ ಫಾರ್ಮೆಟಲ್ಲೇ ಇದೆ. ಕರೆಕ್ಟಾಗ ಸೀಕೆಂಟ್ ಎ ಮತ್ತು ಟ್ಯಾನ್ ಎ ಇವೆರಡಕ್ಕೂ ರಿಲೇಷನ್ ಇರ್ತಕ್ಕಂಥ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ನಮಗಿದೆ. ಏನಿದೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಸೀಕೆಂಟ್ ಎ ಮತ್ತು ಟ್ಯಾನ್ ಎ ಫಾರ್ಮೆಟಲ್ಲಿದೆ. ಸೊ ನಮಗೆ ಒಂದು ಐಡೆಂಟಿಟಿ ಇವೆರಡಕ್ಕೂ ಸೇರಿಸಿರ್ತಕ್ಕಂಥ ಒಂದು ರಿಲೇಷನ್ ಗೊತ್ತು. ಏನು ಸರ್ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎ ಅನ್ನೋದು. ಕರೆಕ್ಟ್ ಅಲ್ವಾ? ಸೊ ಒಂದು ಜಾಗಕ್ಕೆ ನಾನೇನು ಬರೀಬೋದು, ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀಬೋದಲ್ವಾ? ಸೊ ಇದನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಆ್ಯಸ್ ಇಟ್ ಈಸ್ ಬರ್ಕೋತೀನಿ ಮೈನಸ್, ಸೊ ಬ್ರಾಕೆಟ್ನಲ್ಲಿ ಸೊ ಇಲ್ಲೇನು ಬರೀಬೋದು ಅಂದರೆ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಬರೀತಾ ಹೋಗ್ತೀನಿ ಹೋಲ್ ಡಿವೈಡಿಂಗ್ ಬೈ, ಸೊ ಇಲ್ಲೇನು ಬರೀಬೋದು ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ, ಸೊ ಪ್ಲಸ್ 1 ಆ್ಯಸ್ ಇಟ್ ಈಸ್ ತಗೋತೀನಿ. ಡಿನಾಮಿನೇಟರ್ ಏನು ಚೇಂಜ್ ಮಾಡೋದಿಲ್ಲ, ಜಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ನ್ಯೂಮರೇಟರ್ನ ಮಾತ್ರ ಚೇಂಜ್ ಮಾಡ್ತಾ ಹೋಗ್ತೀನಿ. ಓಕೆನಾ?
ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೀಬೋದು ನೋಡಿ. ಸೊ ನಾನು ಹೇಳಿದೆ ನಿಮಗೆ. ಸೊ ಇದನ್ನು ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟಿಗೆ ತೊಗೊಳ್ಳೋಣ. ಸೊ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಸೊ ಇದು ಒನ್ ಟರ್ಮ್ ಆಗ್ತಾಯ್ತಲ್ಲ. ಸೊ ಇಲ್ಲಿ ಮೈನಸ್ ಇದೆ. ಸೊ ಇಲ್ಲಿ ನಾನೇನು ಬರೀಬೋದು ಅಂದರೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಂಟು ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಅಂತ ಬರ್ಕೋಬೋದು. ಈ ಸ್ಟೆಪ್ ನೀವು ಜಂಪ್ ಮಾಡ್ಬೋದು, ಡೈರೆಕ್ಟಾಗಿ ಕೂಡ ಬರೀಬೋದು, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಸೊ ನಾನು ಬರಿತಾ ಇದ್ದೀನಿ. ಓಕೆನಾ. ಸೊ ಇಲ್ಲಿ ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1 ಇರುತ್ತೆ. ಸೊ ಇಲ್ಲಿ ನಾವೇನು ಕಾಮನ್ ತೆಗಿಬೋದು, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಕಾಮನ್ ತಗೋಬೋದು. ಸೊ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎನ ಕಾಮನ್ ತಗೊಂಡ್ರೆ ಸೊ ಇಲ್ಲಿ ಉಳಿತಕ್ಕಂಥ ಟರ್ಮ್ ನಮಗೇನಾಗಿರುತ್ತೆ, ಸೊ ಇಲ್ಲಿ ಉಳಿತಕ್ಕಂಥದ್ದು ನಮಗೆ 1 ಮೈನಸ್ ಸೀಕೆಂಟ್ ಎ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಟ್ಯಾನ್ ಎ ಬರುತ್ತೆ. ಸೊ ಹೋಲ್ ಡಿವೈಡಿಂಗ್ ಬೈ, ಸೊ ಡಿನಾಮಿನೇಟರ್ ಏನಿದೆ ನೋಡಿ, ಸೊ ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1 ಇದೆ. ಸೊ ಇದು ಕಂಪ್ಲೀಟ್ ಟರ್ಮ್ ನಮಗೇನಾಗುತ್ತೆ, ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಇಲ್ಲಿ ನಮ್ಗೆ ಉಳಿದಿರೋದೇನು, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಕರೆಕ್ಟ್ ಅಲ್ವಾ. ಸೀಕೆಂಟ್ ಎ ಅಂದರೆ ಏನು ಮಕ್ಕಳ, 1 ಬೈ ಕಾಸ್ ಎ, ಹೌದಾ. ಸೊ ನೆಕ್ಸ್ಟ್ ಅದೇ ರೀತಿ ಟ್ಯಾನ್ ಎ ಅಂದ್ರೇನು, ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ. ಸೊ ನಾವು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಕಾಸ್ ಎ ಆ್ಯಸ್ ಇಟ್ ಈಸ್ ಬರ್ಕೋತೀನಿ. ಸೊ ಉಳಿಯೋದೇನು 1 ಪ್ಲಸ್ ಸೈನ್ ಎ. ಸೊ ಇದು ನಿಮ್ಮ RHS, ಹೆನ್ಸ್ ಪ್ರೂವ್ಡ್. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್. ಇಲ್ಲೇನಾದರೂ ನೀವು ಸ್ಟಾರ್ಟಿಂಗೇನೆ ಸೊ ಇಲ್ಲಿ ಸೈನ್ ಕಾಸ್ ಕನ್ವರ್ಟ್ ಮಾಡ್ಕೊಂಬಿಟ್ರೆ ಅದು ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ನೋಡಬೇಕಿಲ್ಲಿ ಸೀಕೆಂಟ್ ಇದೆ, ಟ್ಯಾನ್ ಇದೆ, ಇಟ್ಸ್ ಏನು ರಿಲೇಷನ್. ಸೊ ಆಮೇಲೆ ಇಲ್ಲೂ ಕೂಡ ನೀವು ಡಿನಾಮಿನೇಟ್ರನ್ನ ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ, ಡೋಂಟ್ ಚೇಂಜ್ ಡಿನಾಮಿನೇಟರ್. ಸೊ ಈ ಥರ ಪ್ರಾಬ್ಲಮ್ಸಲ್ಲಿ ಸ್ವಲ್ಪ ಗಮನ ಕೊಟ್ಟು ಮಾಡ್ತಾ ಹೋದರೆ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ಲ. ನೆಕ್ಸ್ಟ್